ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ಮದುವೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಅವತ್ತು ಬೆಳಗಿನ ಜಾವ 5 ಗಂಟೆಗೇನೆ ಬಂದ್ವಿ. ಬೇಗ ಹೋಗೋಣ, ಬಸ್ ಸಿಗುತ್ತೆ, ಲಗೇಜ್ ಇರುತ್ತೆ, ತುಂಬ ಲಗೇಜ್ ಇದೆ ಅಂತ. ಬಟ್ ಆದರೆ ಅವತ್ತು ಸಂಡೇ ಟೈಮ್ ಇತ್ತು. ಓಕೆನಾ, ನಾವು ಹೊರಟಾಗ ನಮ್ಮ ರಾಚಾರಕ್ಕೆ ಬಸ್ಸೇ ಇಲ್ಲ ಗುರು. ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ. ಜನ ನೋಡಿ, ಬೆಳಗ್ಗೆ ಹೊತ್ತು ಒಂದು 6 ಗಂಟೆ 6:30 ಆಯಿತು, ಬಸ್ಸೇ ಇಲ್ಲ. ಬಸ್ ಬರ್ತಿದೆ, ಒಂದು ಅರ್ಧ ಗಂಟೆಗೆ ಒಂದು ಬಸ್ ಬರ್ತಿದೆ. ತುಂಬ ಜನ ಹೋಗಿ ಹೋಗಿ ಹತ್ಕೋತಾರೆ, ಎಲ್ಲ ನಿಂತ್ಕೊಳ್ತಾರೆ. ನಮಗೆ ಸಿಗ್ತಾನೆ ಇಲ್ಲ, ಇಷ್ಟೋ ಲಗೇಜ್ ಇದೆ, ನಾವು ಕೂತಿದ್ದೀವಿ, ಆಗ್ತಾನೆ ಇಲ್ಲ. ನಾವು 5 ಗಂಟೆಗೆ ಬಂದರು, 7 ಗಂಟೆ 7:30 8 ಗಂಟೆ ಆಯಿತು. ಅವಾಗೊಂದು ಇದು ಶಟ್ಲ್ ಗಾಡಿ, ಇದು ನಾನ್ ಸ್ಟಾಪು ಸಿಗಲಿಲ್ಲ. ಅವಾಗ ನಮ್ಮ ಮನೆಯವರು ನಾವು ಅಪ್ಪ ನುಗ್ಗಿ ಹೆಂಗೋ ಲಾಸ್ಟ್ ಸೀಟ್ ಇಟ್ಕೊಂಡ್ರು. ನಾವು ನೋಡಿ 5 ಗಂಟೆಗೆ ಬಂದಿದ್ವಲ್ಲ, ನಿದ್ದೆ ಇರಲಿಲ್ಲ. ಸೊ ಹಂಗೆ ಲಗೇಜ್ ಎಲ್ಲ ಹಂಗೆ ಇದ್ರ ಸಂದಿಗೆ ಇಟ್ಕೊಂಡು ಮಲ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಲಗಿದ್ವಿ. ಅಲ್ಲಿಂದ ಬರೋದಕ್ಕೆ ಸಾಕಾಗೋಯ್ತು. ಶಟ್ಲು ಗಾಡಿ ಒಂದು 5 ಅವರ್ಸ್ ಹಿಡೀತು. ಅಲ್ಲಿಂದ ಬಂದು ಲಗೇಜ್ ಎಲ್ಲ ಇಟ್ಟು ಸುಧಾರಿಸ್ಕೊತಾ ಇದ್ವಿ. ನನ್ನ ಮಗಳು ಆಟ ನೋಡಿ, ಅವಳು ಬ್ಯಾಗ್ನೇ ತಗೊಂಡು ಏನು ಕಿತಾಪತಿ ಎಲ್ಲ ಮಾಡ್ತಾಯಿದ್ಲು. ಸುಸ್ತಾಗೋಯ್ತು ಗೈಸ್. ಬೆಳಗ್ಗೆನೇ ಅಷ್ಟು ಬೇಗ ಬಂದು ಸುಸ್ತಾಗೋಯ್ತು. ಮತ್ತು ಸೀಟ್ ಕಾದು 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 ಬೇರೆ ಸುಸ್ತಾಗಿತ್ತು, ಬಸ್ ಇಲ್ದೇ ಸೀಟಿಗೋಸ್ಕರ. ಅಲ್ಲಿಂದ ಬಂದು ಎಲ್ರೂ ಸೆಕೆಂಡ್ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಬಿಟ್ರು, ಸುಸ್ತಾಗೋಯ್ತು ಅಂತ. ನಾವು ಮನೆಗೆ ಒಂದು 12 ಗಂಟೆಗೆ ಬಂದ್ವಿ ಅಂತ ಅನಿಸುತ್ತೆ. ಟೈಮ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನೋಡಲಿಲ್ಲ. ಬಟ್ ನನ್ನ ಮಗಳು ಬಲೂನ್ ಊದ್ಕೊಡು ಅಂತ ಕೊಡ್ತಾಯಿದ್ಲು. ಈ ವಿಡಿಯೋ ನೋಡಿ ನನಗೆ ಗಂಟು ಮೂಟೆ ಕಟ್ಬಿಟ್ಟು ಓಡಿಸ್ತಾರೆ ಮನೆಯಿಂದ ಗೈಸ್. ಏನು ಮಾಡೋದು, ಸೊಸೆ ಬಂದ ತಕ್ಷಣ ಮಗಳು ನೋಡಿಸ್ತಾಳೆ ಗಂಟು ಮೂಟೆ ಎಲ್ಲ ಕಟ್ಕೊಂಡು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ ಗೈಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಶೇರ್ ಮಾಡ್ತಾಯಿರಿ. ಓಕೆನಾ, ನನ್ನ ಮದುವೆ ವ್ಲಾಗೆಲ್ಲ ಹಾಕ್ತಾನೆ ಇರ್ತೀನಿ. ನಾವು ಯಾವ ಥರ ಮದುವೆ ಮಾಡ್ತೀವಿ ಗೌಡಾಸ್ ಕಡೆ ಅಂತ, ಯಾವ ಥರ ಎಲ್ಲ ಶಾಸ್ತ್ರ ಇರುತ್ತೆ ಅಂತ ಎಲ್ಲ ಹಾಕ್ತಾ ಇರ್ತೀನಿ. ಶಾಪಿಂಗ್ ಇವಾಗ ವ್ಲಾಗ್ ಸ್ಟಾರ್ಟ್ ಆಗಿದೆ, ಊರಿಗೆ ಬಂದಿದ್ದೀವಿ. ನೋಡಿ ಗೈಸ್, ನೋಡಿ ಗೈಸ್, ಅವಳು ಆ ಥರ ನೋಡಿ ಗೈಸ್ ಕಾಣಿಸ್ತಾ ಇದ್ದೀವ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಇದು ಕಣ, ದಟ್ಟ ಹೊಲ್ಸೋಣ ಅಂತ ಎಲ್ಲ ತೆಗಿತಿದ್ದೀವಿ ಕಬೋರ್ಡಲ್ಲಿ. ಯಾಕೆ ಅಂದರೆ ಮೇಡಮ್ ಅವರಿಗೆ ಸ್ಪೇಸ್ ಮಾಡಿಕೊಡ್ಬೇಕು. ಮದುವೆಯಾಗಿ ಬಂದರೆ ಅವ್ರ ಬಟ್ಟೆ ಇಟ್ಕೊಳ್ಳೋ ಜಾಗ ಇರಲ್ವಲ್ಲ. ಇದು ಕ್ಲೀನ್ ಮಾಡಿ ಈ ಥರ ಹಿಂಗೆ ಜೋಡಿಸಿದ್ವಿ. ಫುಲ್ ಇತ್ತು, ಇಷ್ಟು ಯೂಸ್ ಮಾಡ್ಕೋಬೋದು. ಇಷ್ಟು ಬೇಡ, ಹಳೆವಾಗಿದ್ದಾವೆ, ಗುಡ್ಡಾಗಿದ್ದಾವೆ, ಟೈಟ್ ಆಗಿದ್ದಾವೆ ಅನ್ನೋ ಕಾರಣಕ್ಕೆ ಇವೆಲ್ಲ ನನ್ನ ಮಗಳವು ನನ್ನವೆಲ್ಲ ಕಾರಣಕ್ಕೆ ದಟ್ಟ ಹೊಲ್ಸೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬುಕ್ಸ್ ಎಲ್ಲ ತೆಗಿಬೇಕು, ಇಲ್ಲೂ ಕೆಳಗಡೆ ಬುಕ್ಸ್ ಎಲ್ಲ ತೆಗಿಬೇಕು. ಇವೆಲ್ಲ ತೆಗೆದ್ಬಿಟ್ಟು ಇವಾಗೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು. ಇದು ವೀಡಿಯೋ ಮಾಡೋದು ಅನ್ಕಂಡೆ ಮರ್ತ್ಬಿಟ್ಟು ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು, ಏನು ಫುಲ್ ಧೂಳು. ಅದಕ್ಕೆ ಸೊ ಏನು ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ ಹಿಂಗೆಲ್ಲ ಜೋಡಿಸಿದ್ದೀನಿ. ಇವಾಗ ನೆಕ್ಸ್ಟ್ ಈ ಸ್ಟೆಪ್ ಆಗಿದ ತಕ್ಷಣ ಈ ಸ್ಟೆಪ್ಪು ಮತ್ತು ಇನ್ನು ಆ ಕಡೆನೂ ಐತೆ ಕಬೋರ್ಡು. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಡಮ್ಮರು ಅವ್ರ ಬಟ್ಟೆ ಇಡೋಕ್ಕೆ ಸ್ಪೇಸ್ ಮಾಡ್ಕೊತವ್ರೆ ಗೈಸ್. ಸ್ಪೇಸ್ ನನ್ನ ಥರ ನೋಡಿ, ನಾನು ಹಿಂಗೆ ಕಟ್ಕೊಳ್ಳಲಿಲ್ಲ, ಅದು ನಂಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಇದೆ. ಸೊ ಹಂಗಾಗಿ ಸ್ವಲ್ಪ ಮುಂಚೆ ಹಂಗೆ ಆಯ್ತಿರ್ಲಿಲ್ಲ. ಇವಳು ಡೆಲಿವರಿ ಆದಮೇಲೆ, ಇವಳು ಹುಟ್ಟಿದ್ಮೇಲೆ, ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಈ ಥರ ಡೆಸ್ಟ್ ಅಲರ್ಜಿ. ಒಂದು ಸ್ವಲ್ಪ ಧೂಳಾಯಿತು ಅಂದರೆ ತಲೆನೋವು, ಕೋಲ್ಡು ಆಗ್ಬಿಡುತ್ತೆ. ಸೊ ಹಾಗಾಗಿ ಫುಲ್ ಎಲ್ಲ ಪ್ಯಾಕ್ ಆಗಿ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಕಬೋರ್ಡ್ ನೋಡಿ, ಕಬೋರ್ಡು ಇದು ನನ್ನ ಕಬೋರ್ಡ್ ಆಗಿತ್ತು. ಓಕೆನಾ, ಇದು ನನ್ನ ಕಬೋರ್ಡ್ ಆಗಿತ್ತು ಒಂದು ಸ್ವಲ್ಪನೇ ಟೈಮ್. ಬಟ್ ಇವಾಗ ಅವ್ರಿಗೆ ಬಿಟ್ಕೊಡ್ಬೇಕು. ಮದುವೆಯಾಗಿ ಬರ್ತಿದ್ದಾರಲ್ಲ, ನನ್ನ ತಮ್ಮನ ಹೆಂಡ್ತಿ ನಾದಿನಿ ಕಾವ್ಯ ಮೇಡಮ್ ಅವ್ರಿಗೆ ಬಿಟ್ಕೊಡ್ಬೇಕು. ಅದಕ್ಕೆ ನನ್ನ ಬಟ್ಟೆನೆಲ್ಲ ನಮ್ಮ ಅಪ್ಪನ ಮೇಲೆ ಗಂಟು ಕಟ್ಬಿಟ್ಟು ಕಳಿಸ್ತವ್ರೆ ಗೈಸ್. ಗಂಟು ಕಟ್ಟಿ ಕಳಿಸ್ತಾ ಇದ್ದಾರೆ, ಗಂಟು ಮೂಟೆ ಕಟ್ತವ್ರೆ ಗೈಸ್. ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರಿಗೂ ಜಾಗ ಬೇಕಲ್ಲ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಸುಸ್ತಾಗಿತ್ತು, ಅಡುಗೆ ಮಾಡ್ತಾಯಿತ್ತಮ್ಮ. ಇವಾಗ ಹಿಂದಿವೆ ಅದೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದ. ಏನೇ ಈ ಥರ ಪ್ಯಾಕ್ ಆಗಿ ಬಂದಿದ್ಯಾ? ಇಡೀ ಮನೆಯೇ ಜಾಲಾಡಂಗೆ ಕಾಣಿಸ್ತಿದ್ಯಾ ನೀನು. ಹಾಂ, ನೋಡಿ ಗೈಸ್, ಇವಳೆ ನಮ್ಮ ಮನೆ ಸೊಸೆ. ನೋಡಿ ಯಾವ ಥರ ನೋಡ್ಕೊಂಡ್ರ ಮುಖನ, ನೋಡಿದ್ರಾ? ಎಕ್ಸ್ಪ್ರೆಷನ್ ಕೊಡೆ, ಹೇಗೆ ಕಾಣಿಸ್ತೈತಿ ಅಂತ ನೊಲಿತಾ ಇದೆಯಾ ಅದರಲ್ಲಿ. ಓಕೆ, ಇದೊಂದು ಕ್ಲೀನ್ ಆಯಿತು. ಇವಾಗ ನೆಕ್ಸ್ಟು ಇದಕ್ಕೆ ಈ ಸೆಕ್ಷನಿಗೆ ಬರೋಣ ಬನ್ನಿ. ಏನು ಮಾಡ್ತಾಯಿದ್ದೀವಿ, ಹಾಕ್ಕೊಳ್ಕೊಳವ ಅದು. ಆವಾಗಿಂದ ನಾವು ಆಗ್ತಾನೆ ಓ, ಎಲ್ಲಿಗೆ ಗೊತ್ತಿದ್ದೀವ ನೀನು ಬಿಸಿಲಲ್ಲಿ? ಹಾಂ, ಪಪ್ಪ ನಮ್ಮನೆ ಒಳಗೆ ನೋಡಿ, ಬಿಸಿಲು ರವ ರವ ಅಂತೈತಿ ಮಿರರಲ್ಲಲ್ವಾ.
ಅದಕ್ಕೆ 8 ಗಂಟೆ ಹಾಂ ಎಂತ ಬಿಸಿಲು ಹಾಂ ಎಂತ ಮಾರಾಯ್ರೆ ಎಂತ ಬಿಸಿಲಾ ಹಾಂ ನಮ್ಮ ಕಡೆ ಹಿಂಗೆ ಇಲ್ಲ ಮಾರಾಯ್ರೆ ನಮ್ಮ ಕಡೆನೂ ಹಿಂಗಿಲ್ಲ ಮಾರ್ರೆ. ಅಯ್ಯೋ ನಮ್ಮ ಕಡೆ ಫುಲ್ ಕೋಲ್ ಅಲ್ಲ ಚೆಲ್ಲು ಮಾಡ್ತಿದ್ದೆ ಚಿಲ್ ಮಾಡ್ತೀವಿ ಚೆನ್ನಾಗೈತೆ ಕಡೆ ಇದು ಅದು ಹೆಂಗೆ ಹೇಳ್ಕೊಬಿಡ್ತೀಯ ಹೇಳ್ಕ ಗಮ ಹೇಳ್ಕ ಅಲ್ಲ ಹಾಕ್ ನೀನು ಬಂದಿರೋದು ನಮಗೆ ಗಂಟು ಮುಟ್ಟೆ ಕಟ್ ಕಳ್ಸಕ್ಕ ಏನಿದು ಹೋಯ್ತಾರಿ ಅವ ಮಗಳು ಇರ್ತೀರ ನಾನು ಬಂದ್ಬಲ್ಲಿನೆಲ್ಲ ಇಲ್ಲಿಲ್ಲ ಅದಕ್ಕೆ ನೋಡಿ ಗೈಸ್ ಎಲ್ಲ ಖಾಲಿ ಮಾಡಿಸ್ತಿದೀವಿ ಎಲ್ಲ ಕ್ಲೀನ್ ಮಾಡ್ತಾವಳೆ ಗಂಟು ಮುಟ್ಟೆ ಅದು ಆಲ್ರೆಡಿ ಕಟ್ಟಿದೀವಿ ಗಂಟು ಮುಟ್ಟೆ ಕಟ್ಬಿಟ್ಟು ಕಳಿಸ್ತಾ ಇರ್ತಾಳೆ ಓಡ್ತಾ ಇರಿ ನೀವು ಅಂತ. ಓಕೆ ಗೈಸ್ ಇದೆಲ್ಲ ಶಿಫ್ಟ್ ಮಾಡೋಣ ಚೀಲಕ್ಕೆ ಹಾಕ್ತಿದ್ದೀವಿ ಏನಾದ್ರು ಬೇಕು ಅಂತ ಅಂದ್ರೆ ಇವೆಲ್ಲ ಅವ್ರು ಓದಿರೋದ ಓದಿರೋದು ನೀನಿದೆಯಾ ಅವ್ನು ಎಷ್ಟೊಂದು ಓದವನೆ ನೀನು ದಂಡ ಇವೆಲ್ಲ ಅಯ್ಯಪ್ಪ ಇವಾಗ ನೀನು ಓದೋಕೆ ಹೋಗ್ಬೇಡ ನೀನು ಓದೋರು ಅಷ್ಟೊಂದು ಐತೆ ಬೆಳ್ಳಂದೂರು ನಲಭಕ್ಷಕ ಬುಕ್ಸು ವರ್ಷ ತಿಕ್ಕು ಸಾಕುಡೆ ವರ್ಷ ಮನೆ ಕೆಲಸದಳು ನೀನು ವರ್ಷ ಪರವಾಗಿಲ್ಲ ವರ್ಷ ಇದ್ದೇ ಇಟ್ಕೊತೀನಿ ತೀರಿಸ್ಕೊಳ್ಳಿಲ್ಲ ಏನು ಸಿಟ್ಟು ತಿರ್ಸ್ಕೊತೀಯ ಮನೆ ಕೆಲಸ ಹೋಗ್ಬಿಟ್ಟ ನನ್ನ ನಿಮ್ಮನೆ ಕೆಲಸ ನೀನು ಮಾಡ್ಕೊತೀರ ನನ್ನ ಮನೆ ಇಲ್ಲಿವರೆಗೂ ನಾನು ಮಾಡಿದ್ದೀನಿ ಸಾಕಾಗೋಯ್ತು ಅಷ್ಟೇ.